ಬೈದರ್ನಲ್ಲಿ ಗುತ್ತಿಗೆದಾರ ಸಚಿನ್ ಪಾಂಚಾಳ ಆತ್ಮಹತ್ಯೆ ನಡೆದಿತ್ತು. ಈ ಪ್ರಕರಣದಲ್ಲಿ ರಾಜು ಕಪನೂರು ಸೇರಿ 5 ಜಾಮೀನು ಮಂಜೂರಾಗಿತ್ತು ಕೂಡ. ಬೈದರ್ನ ಜಿಲ್ಲಾ ಕಾರಾಗೃಹದಿಂದ 5 ಆರೋಪಿಗಳು ಬಿಡುಗಡೆಯಾಗಿದ್ದಾರೆ. ರಾಜು ಕಪನೂರು ಬಿಡುಗಡೆ ಹಿನ್ನೆಲೆ ಬೆಂಬಲಿಗರು ಅಭಿಮಾನಿಗಳ ಸಂಭ್ರಮಾಚರಣೆ ಮಾಡಿದ್ದಾರೆ. ಬೈದರ್ನಲ್ಲಿ ರಾಜು ಕಪನೂರ ಪರ ವಕೀಲ ಅರುಣ್ ಕುಮಾರ್ ಕಿನಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತನಿಖೆಯಲ್ಲಿ ಸಚಿನ್ ಎಷ್ಟು ಫ್ರಾಡ್ ಇದ್ದಾನೆ ಅಂತ ಗೊತ್ತಾಗುತ್ತೆ. ಸಹೋದರಿಯ ಅಕೌಂಟ್ಗೆ 2 ಲಕ್ಷ ಹಣ ಕಪನೂರು ಮ್ಯಾನೇಜರ್ನಿಂದ ಹೋಗಿದೆ. ಈ ಬಗ್ಗೆ ತನಿಖೆ ಆಗಲಿ ಅಂತ ಹೇಳಿದ್ದಾರೆ. ಇನ್ನು ಚಾರ್ಜ್ ಶೀಟ್ ಬರೋವರೆಗೂ ಕೂಡ ಕಾಯಬೇಕಾಗುತ್ತೆ. ಎಲ್ಲಾ ಅಕೌಂಟ್ನ ಹಣ ವರ್ಗಾವಣೆ ಬಗ್ಗೆ ಮಾಹಿತಿ ಸಿಐಡಿ ತನಿಖಾ ತಂಡಕ್ಕೆ ನೀಡಿದ್ದೇವೆ ಅಂತ ಹೇಳಿದ್ದಾರೆ. ಟೋಟಲ್ 5 ಜನ ಇವತ್ತು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದಾರೆ. ಆ 5 ಜನಕ್ಕೆ ಇವತ್ತು ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಬೇಲ್ ಗ್ರಾಂಟ್ ಮಾಡಿದ್ದಾರೆ. ಆ ಬೇಲ್ ಗ್ರಾಂಟ್ ಮಾಡಿದ ಪ್ರಕಾರ ಇವತ್ತು ದಿವಸ ನಾವು ಅವರು ಏನು ಕಂಡೀಷನ್ಸ್ ಹಾಕಿದ್ರು, ಶ್ಯೂರಿಟಿ ಕೊಡಬೇಕಂತ ಹೇಳಿದರು. ಏನು ಕಂಡೀಷನ್ ಸರ್? ಇದರೊಳಗೆ ಕಂಡೀಷನ್ ಇತ್ತು ಅಂದರೆ ಕಂಪಲ್ಸರಿಯಾಗಿ 2 ಸಾಮಾನು ಶ್ಯೂರಿಟಿ ಕೊಡಬೇಕಂತಿತ್ತು. ವಿತ್ 5 ಲ್ಯಾಕ್ ರುಪೀಸ್ ಅಂತಿತ್ತು. ಆ 5 ಲ್ಯಾಕ್ ರುಪೀಸ್ ವಿತ್ ಶ್ಯೂರಿಟೀಸ್ ಅಂತಿತ್ತು. ಅದನ್ನು ನಾವು ಇವತ್ತು ಮಾನ್ಯ ನ್ಯಾಯಾಲಯಕ್ಕೆ ಕಳೆದ JMFC ಕೋರ್ಟಿಗೆ ಸೆಷನ್ಸ್ ಕೋರ್ಟ್ ಆರ್ಡರ್ ಪ್ರಕಾರ ಇವತ್ತು ದಿವಸ ನಾವು ಶ್ಯೂರಿಟಿಯನ್ನು ಫರ್ನಿಷ್ ಮಾಡಿದ್ವಿ. ಮಾನ್ಯ JMFC ಕೋರ್ಟ್ ಇವತ್ತು ರಿಲೀಸ್ ಆರ್ಡರನ್ನು ನಮಗೆ ಕೊಟ್ಟಿದ್ದಾರೆ. ಈ ದಿವಸ ಇಲ್ಲ ಚಾರ್ಜ್ ಶೀಟ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಲಿ. ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗುತ್ತೆ ಯಾರು ಏನು ಮಾಡಿದ್ದಾರೆ, ಯಾವ ತಪ್ಪು ಮಾಡಿದ್ದಾರೆ. ಪ್ರಯಾಗ್ರಾಜ್ನಲ್ಲಿ ಸಾವನ್ನಪ್ಪಿದ ಯುವಕ ಮನೆಗೆ ಸಚಿವ ಶಿವರಾಜ್ ತಂಗಡಗಿ ಭೇಟಿ ಕೊಟ್ಟಿದ್ದಾರೆ. ಕೊಪ್ಪಳ ಜಿಲ್ಲೆ ಕಾರಟಗಿ ತಾಲೂಕಿನ ಸಿದ್ದಾಪುರ ನಿವಾಸಿ ಪ್ರವೀಣ್ ಹೊಸಮನಿ ಪ್ರಯಾಗ್ರಾಜ್ಗೆ ತೆರಳಿದ್ದ ವೇಳೆ ರೈಲ್ವೆ ನಿಲ್ದಾಣದಲ್ಲಿ ವಿದ್ಯುತ್ ತಗುಲಿ ಸಾವನ್ನಪ್ಪಿದ್ದಾರೆ. ಸಚಿವರು ಪ್ರವೀಣ್ ಮನೆಗೆ ಭೇಟಿಯನ್ನ ನೀಡಿ ಸಾಂತ್ವನ ಹೇಳಿದ್ದಾರೆ. ಫೋನ್ ಹಚ್ಚಿದ ತಕ್ಷಣ ನಾನು ಇಮಿಡಿಯೇಟ್ ಡಿಸಿಗೆ ಮಾತಾಡಿ ಡಿಸಿಯಿಂದ ಡೀಟೇಲ್ಸ್ ತಗೊಂಡು ಮತ್ತೆ ನಮ್ಮ ಡಿಸಿಗೆ ಈ ನಮ್ಮ ಯಾರು ಬೆಳಗಾವಿ ಡಿಸಿಗೆ ಮಾತಾಡಿಸಿ ನಾವು 5 ಗಾಡಿ ಅವನ ಮಾಡಿಸಿದ್ದಲ್ಲ ನಮ್ಮ DC ಮೊಹಮ್ಮದ್ ಅವನಿಗೆ ರೋಷನ್ಗೆ ಮೊಹಮ್ಮದ್ ರೋಷನ್ಗೆ ಅವನಿಗೆ ಮಾತಾಡಿಸಿ ಇಮಿಡಿಯೇಟ್ ಆಗಿ ಅಲ್ಲಿ ಕಾಂಟ್ಯಾಕ್ಟ್ ತಗೊಂಡಾಗ ನಮ್ಮಲ್ಲೊಬ್ರು ಹರೀಶ್ ಅಂತಂದು IPS ಆಫೀಸರ್. ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಖಾನಾಪುರ ಗ್ರಾಮದ ಕುಟುಂಬವೊಂದು ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಬೇಸತ್ತು ಊರ್ಬಿಟ್ಟಿದ್ದಾರೆ. ರಫೀಕ್ ದೊಡ್ಡಮನಿ ಕುಟುಂಬ ಗದಗ ನಗರದ ಸಂಬಂಧಿಕರ ಮನೆಯಲ್ಲಿ ಆಶ್ರಯವನ್ನ ಪಡಿತಾ ಇದ್ದಾರೆ. ಮಕ್ಕಳ ಶಾಲೆಗೆ ಬ್ರೇಕ್ ಹಾಕಿ ಸಂಬಂಧಿಕರ ಮನೆಯಲ್ಲಿದ್ದಾರೆ. ಮನೆ ನಿರ್ಮಾಣಕ್ಕೆ 3 ಲಕ್ಷ ಗೃಹ ಸಾಲ ಪಡೆದಿದ್ದು ಈಗಾಗಲೇ 90,000 ಹಕ್ಕುಪತ್ರಕ್ಕೆ ಆಗ್ರಹಿಸಿ ಕಿತ್ತೂರಿನ 9 ಹಳ್ಳಿಗಳ ರೈತರು ಹೋರಾಟವನ್ನ ಮುಂದುವರೆಸಿದ್ದಾರೆ. ಕಿತ್ತೂರು ಚೆನ್ನಮ್ಮ ವೃತ್ತದಿಂದ ಕೋಟೆವರೆಗೂ ಕೂಡ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ಬೆಳಗಾವಿ ಜಿಲ್ಲೆ ಕಿತ್ತೂರು ಪಟ್ಟಣದ ತಹಶೀಲ್ದಾರ್ ಕಚೇರಿ ಮುಂದೆ ರೈತರು ಅಹೋರಾತ್ರಿ ಧರಣಿ ಮಾಡಿದ್ದಾರೆ. ಕಳೆದ 25 ದಿನಗಳಿಂದ ರೈತರು ನಿರಂತರವಾಗಿ ಹೋರಾಟವನ್ನ ಮಾಡ್ತಾ ಇದ್ದು ಬೆಳಗಾವಿ ಜಿಲ್ಲಾಡಳಿತ ಸ್ಪಂದಿಸಿಲ್ಲ. ಬೆಳಗಾವಿ ಜಿಲ್ಲಾಡಳಿತದ ನಿರ್ಲಕ್ಷ್ಯದ ವಿರುದ್ಧ ಪ್ರತಿಭಟನಾ ಮೆರವಣಿಗೆಗೆ ರೈತರು ಕೈಗೊಂಡಿದ್ರು. ಇನ್ನಾದರೂ ಜಿಲ್ಲಾಡಳಿತ ರೈತರ ಹೋರಾಟಕ್ಕೆ ಸ್ಪಂದಿಸಿ ಹಕ್ಕುಪತ್ರ ವಿತರಣೆ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಸರ್ಕಾರಕ್ಕೆ, ರೈತರನ್ನು ಕೊಲ್ಲುತ್ತಿರುವ ರಾಜ್ಯದ ಮುಖ್ಯಮಂತ್ರಿಗೆ, ರೈತರನ್ನು ಕೊಲ್ಲುತ್ತಿರುವ ಜಿಲ್ಲಾಡಳಿತಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ. ನೀಟ್ ಪಾಸ್ ಆಗಿ ಸರ್ಕಾರಿ ಕೋಟಾದಡಿ MBBS ಸೀಟು ಪಡೆದರೂ ಕೂಡ ಶುಲ್ಕ ಭರಿಸಲಾಗದೆ ಆರ್ಥಿಕ ಸಮಸ್ಯೆ ಎದುರಿಸ್ತಾ ಇದ್ದ ವಿದ್ಯಾರ್ಥಿನಿಗೆ BLDE ಸಂಸ್ಥೆಯ ಅಧ್ಯಕ್ಷ MB ಪಾಟೀಲ್ ಸಹಾಯ ಹಸ್ತ ಚಾಚಿದ್ದಾರೆ. ವಿದ್ಯಾರ್ಥಿನಿ ಆಫಿಫಾ ಎಂ ಮೋಮಿನ್ಗೆ ಸಚಿವ MB ಪಾಟೀಲ್ ಆರ್ಥಿಕ ನೆರವನ್ನ ಕೊಟ್ಟಿದ್ದಾರೆ. BLDE ಸಂಸ್ಥೆಯ ವತಿಯಿಂದ ವಿದ್ಯಾರ್ಥಿನಿಗೆ ಮೊದಲ ಕಂತಿನ ಹಣದ ಚೆಕ್ ಅನ್ನು ಸಂಸ್ಥೆಯ ನಿರ್ದೇಶಕ ಮತ್ತು ವಿಧಾನ ಪರಿಷತ್ನ ಶಾಸಕ ಸುನೀಲ್ ಗೌಡ ಪಾಟೀಲ್ ವಿತರಿಸಿದ್ದಾರೆ. ಈ ವೇಳೆ SS ಪಾಟೀಲ್ ವಿದ್ಯಾರ್ಥಿನಿಯ ತಂದೆ ತಾಯಿ ಸಂಬಂಧಿಕರು ಉಪಸ್ಥಿತರಿದ್ದರು. ಹುಬ್ಬಳ್ಳಿಯಲ್ಲಿ ಮಕ್ಕಳನ್ನ ಅಪಹರಣ ಮಾಡ್ತಾ ಇದ್ದ ವಿಕೃತಕಾಮಿಯನ್ನ ಥಳಿಸಿ ಸಾರ್ವಜನಿಕರು ಠಾಣೆಗೆ ಕರೆತಂದಿದ್ದಾರೆ. ಈ ಘಟನೆ ಹುಬ್ಬಳ್ಳಿಯ ಕಮರಿಪೇಟೆ ಪೊಲೀಸ್ ಠಾಣೆ ವ್ಯಾಪ್ತಿಯ ತೊರವಿ ಹಕ್ಕಲ್ನಲ್ಲಿ ನಡೆದಿದೆ. ಓಡಿಯಲ್ಲಿ ಆಟ ಆಡ್ತಾ ಇರುವಂತಹ ಮಕ್ಕಳನ್ನೇ ಟಾರ್ಗೆಟ್ ಮಾಡಿ ಚಾಕೊಲೇಟ್ ಮತ್ತು ಹಣ್ಣಿನ ಹಾಸೆ ತೋರಿಸಿ ಅದಿಲ್ಲ ಅಂಕಲ್ಗೆ ಅಪಹರಣ ಮಾಡ್ತಾ ಇದ್ದ ಮಕ್ಕಳನ್ನ ಅಪಹರಣ ಮಾಡ್ತಾ ಇದ್ದ ಆರೋಪಿಯ ಚಲನವಲನಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕಮರಿಪೇಟೆ ಪೊಲೀಸರು ಆರೋಪಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಹಾವೇರಿ ತಾಲೂಕಿನ ಸಂಗೂರು ಗ್ರಾಮದಲ್ಲಿ ಹಾಡು ಹಗಲೇ ದರೋಡೆಗೆ ಇಳಿದಿದ್ದ ಖದೀಮರಿಗೆ
ಜನರು ಗೂಸಾ ಕೊಟ್ಟಿದ್ದಾರೆ. ಇನ್ನು ಕದೀಮರು ಒಂಟಿ ಮನೆಗೆ ನುಗ್ಗಿ ಟ್ರಜೂರಿ ಮುರಿದು ಕಳ್ಳತನಕ್ಕೆ ಯತ್ನಿಸಿದ್ದಾರೆ. ಈ ವೇಳೆ ಮನೆ ಮಾಲೀಕ ಬಸವರಾಜ ಚಿರಾಟ ನಡೆಸಿದ್ದಾರೆ. ಚಿರಾಟದ ಧ್ವನಿ ಕೇಳಿ ಸಾರ್ವಜನಿಕರು ಕಳ್ಳನ ಸೆರೆ ಹಿಡಿದಿದ್ದಾರೆ. ಇವತ್ತು ಬಂದು ನಾನು ನಿಷೇಧ ಬಂದು ಕಳ್ತನ ಮಾಡ್ತೀನಿ. ಕಳ್ತನ ಮಾಡಿ ಏನೇನು ಕಳ್ತನ ಮಾಡಿ ಅದು ಎಲ್ಲೆಲ್ಲಿ ಕಳ್ತನ ಮಾಡಿ ಒಂದು ಮನೆ ಕಳ್ತನ ಅದು ಯಾರ ಮನೆ ಇದೆ? ಅನ್ನ ಓಡಿಸ್ಕೊಂಡು ಬಂದ ಅವ್ರು ಇವತ್ತು ಬಂದು ನಾನು ನಿಷೇಧ ಬಂದು ಕಳ್ತನ ಮಾಡ್ತೀನಿ. ಕಳ್ತನ ಮಾಡಿ ಏನೇನು ಕಳ್ತನ ಮಾಡಿ ಬೆಳಗಾವಿ ತಾಲೂಕಿನ ಭೂತರಾಮನಹಟ್ಟಿಯಲ್ಲಿರುವಂತಹ ಮೃಗಾಲಯದಲ್ಲಿ ಹೆಣ್ಣು ಸಿಂಹ ಬಹು ಅಂಗಾಂಗ ವೈಫಲ್ಯದಿಂದ ಮೃತಪಟ್ಟಿದೆ. ಬೆಳಗಾವಿಯ ರಾಣಿ ಚೆನ್ನಮ್ಮ ಕಿರು ಮೃಗಾಲಯದಲ್ಲಿದ್ದ ಹೆಣ್ಣು ಸಿಂಹ ನಿರುಪಮ ಸಾವನ್ನಪ್ಪಿದೆ. 15 ವರ್ಷದ ಸಿಂಹಕ್ಕೆ ಕಳೆದ 15 ದಿನಗಳಿಂದ ವನ್ಯಜೀವಿ ವೈದ್ಯರಿಂದ ಚಿಕಿತ್ಸೆ ನೀಡ್ತಾ ಇದ್ರು. ಸಿಂಹ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದು ಮರಣೋತ್ತರ ಪರೀಕ್ಷೆ ನಡೆಸಿ ಮೃಗಾಲಯದ ಆವರಣದಲ್ಲಿ ಅಂತ್ಯಕ್ರಿಯೆ ನಡೆದಿದೆ. ಚಿತ್ರದುರ್ಗದಲ್ಲಿ ಮಹಿಳಾ ಆಯೋಗದ ರಾಜ್ಯಾಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ 2 ದಿನಗಳ ಜಿಲ್ಲೆ ಭೇಟಿಯ ಕುರಿತು ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ. ಯಾವುದೇ ಮಹಿಳೆಯರು ಕೂಡ ಸಮಸ್ಯೆ ಆಯೋಗದ ಗಮನಕ್ಕೆ ತಂದರೆ ಸಂಬಂಧಪಟ್ಟ ಇಲಾಖೆಗೆ ಹಸ್ತಾಂತರಿಸಿ ಹಲವು ಸಮಸ್ಯೆಗಳನ್ನು ಅಧಿಕಾರಿಗಳು ಇಲ್ಲೇ ಬಗೆಹರಿಸಿದ್ರು. ಪ್ರತಿ 2 ತಿಂಗಳಿಗೆ ಪ್ರಗತಿ ಪರಿಶೀಲನೆ ಮಾಡುವಂತೆ ಡಿಸಿಗೆ ತಿಳಿಸಿದ್ದೇನೆ ಅಂತ ಹೇಳಿದ್ದಾರೆ. ಇನ್ನು ಮಹಿಳೆಯರ ಭದ್ರತೆ, ರಕ್ಷಣೆ ಹಾಗೂ ಆರ್ಥಿಕ ಸ್ಥಿತಿಗಳ ಪ್ರಗತಿ ಪರಿಶೀಲನೆ, ಮೈಕ್ರೋ ಫೈನಾನ್ಸ್ ಕುರಿತು ಕಾನೂನು ಬರುವವರೆಗೂ ಕೂಡ ಡಿಸಿ ಕ್ರಮ ವಹಿಸಬೇಕು. ಈಗಾಗಲೇ ಚಿತ್ರದುರ್ಗದಲ್ಲಿ ಕಾವಲು ಸಮಿತಿ ಮಾಡಿದೆ ಅಂತ ಹೇಳಿದ್ದಾರೆ. ರಕ್ಷಣೆ, ಭದ್ರತೆ ಮತ್ತೆ ಆರ್ಥಿಕ ಸ್ಥಿತಿಗತಿಗಳ ಪ್ರಗತಿ ಪರಿಶೀಲನೆ ಡಿಸಿ ಅವರು ಪ್ರತಿ 2 ತಿಂಗಳಿಗೆ ಆಗುವಂಥದ್ದು ಸಬ್ಮಿಟ್ ಮಾಡಬೇಕು. ಮತ್ತು ಮೈಕ್ರೋ ಫೈನಾನ್ಸು ನಮ್ಮದು ಕಾನೂನು ಅಫಿಷಿಯಲಿ ಬರೋ ತನಕ ನೀವು ಜಿಲ್ಲಾಧಿಕಾರಿ ಕಚೇರಿಯಿಂದ ಒಂದು ಕಾವಲು ಸಮಿತಿ ಮಾಡಬೇಕು. ಮೈಕ್ರೋ ಫೈನಾನ್ಸ್ ಕಿರುಕುಳ ಇದ್ದರೆ ಇಮ್ಮಿಡಿಯೇಟ್ಲಿ SP ಅವರ ಗಮನಕ್ಕೆ ತಂದರೆ ಅವರನ್ನು ಅರೆಸ್ಟ್ ಮಾಡ್ತಾರೆ ಅನ್ನೋ ಒಂದು ಗಮನಕ್ಕೂ ಸಹ ನಾನು ತಗೊಂಡು ಬಂದಿದ್ದೇನೆ. ಮಹಿಳೆಯರ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಚಾರ್ಮಡಿ ಘಾಟಿಯಲ್ಲಿ ಲಾರಿ ಅಡ್ಡಗಟ್ಟಿ ದರೋಡೆ ನಡೆದಿದೆ. 2 ಬೈಕ್ನಲ್ಲಿ ಬಂದ 4 ಅಪರಿಚಿತರಿಂದ ಕೃತ್ಯ ನಡೆದಿದೆ. ಇನ್ನು ಮೀನುಲಾರಿಯನ್ನ ತಡೆಗಟ್ಟಿ ಗಾಜು ಹೊಡೆದು 1,61,000 ಹಣ ದೋಚಿ ಖದೀಮರು ಪರಾರಿಯಾಗಿದ್ದಾರೆ. ಲಾರಿ ಚಾಲಕ ಸಲಾಂ ಬಣಕಲ್ ಠಾಣೆಗೆ ದೂರನ್ನು ನೀಡಿದ್ದಾರೆ. ಪೊಲೀಸರು ವೇಟ್ ಹೆಚ್ಚಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ಕೂಡ. ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಹಳುವಳ್ಳಿ ಸಮೀಪದ ಲಲಿತಾದ್ರಿ ಗ್ರಾಮದಲ್ಲಿ ವ್ಯಕ್ತಿ ಮೇಲೆ ಕಾಡುಕೋಣ ದಾಳಿ ನಡೆಸಿದೆ. ರಘುಪತಿ ಕಾಡುಕೋಣ ದಾಳಿಗೆ ಸಾವನ್ನಪ್ಪಿದ್ದಾರೆ. ನಿರಂತರ ಕಾಡುಕೋಣ ಹಾವಳಿಯಿಂದ ಸಂಕಷ್ಟ ಎದುರಾಗಿದ್ದು ಸ್ಥಳೀಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಳಸಾ ಪೇಟೆ ಬಂದ್ ಮಾಡಿ ಈ ಒಂದು ಏನು ಕಾಡು ಪ್ರಾಣಿಗಳಿಂದ ಸಾವಿಗೀಡಾಗ್ತಕ್ಕಂಥದ್ದಕ್ಕೆ ಒಂದು ಶಾಶ್ವತ ಪರಿಹಾರನ ಸರ್ಕಾರ ನಮಗೆ ಕೊಡಬೇಕು. ಚಿತ್ರದುರ್ಗ ತಾಲೂಕಿನ ಭರಮಸಾಗರ ಗ್ರಾಮದಲ್ಲಿ ತರಳುಬಾಳು ಹುಣ್ಣಿಮೆ ಮಹೋತ್ಸವ ಕಾರ್ಯಕ್ರಮ ನಡೆದಿದೆ. ತರಳುಬಾಳು ಹುಣ್ಣಿಮೆ 2025ರ 3ನೇ ದಿನದ ಕಾರ್ಯಕ್ರಮದಲ್ಲಿ ಸಿರಿಗೇರಿಯ ಮಠದ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಸಂಸದ ಗೋವಿಂದ ಕಾರಜೋಳ, ಹಿರಿಯ ನಟ ಮುಖ್ಯಮಂತ್ರಿ ಚಂದ್ರು, ಶಾಸಕ ಕೆಸಿ ವೀರೇಂದ್ರ ಪಪ್ಪಿ, ಎಂಎಲ್ಸಿ ಕೆಎಸ್ ನವೀನ್ ಸೇರಿದಂತೆ ಅನೇಕ ಗಣ್ಯರು ಭಾಗಿಯಾಗಿದ್ದರು. ಈ ಕಾರ್ಯಕ್ರಮಕ್ಕೆ ವಿವಿಧ ಜಿಲ್ಲೆಗಳಿಂದ ಭಕ್ತರು ಕೂಡ ಆಗಮಿಸಿದರು. ಕೊಡಗು ಜಿಲ್ಲೆಯಲ್ಲಿ ಇತ್ತೀಚೆಗೆ ವಸ್ತ್ರ ವಿವಾದ ಧಗೆಧಗಿಸಿತ್ತು. ಕಟ್ಟೆಮಾಡು ಮಹಾಮೃತ್ಯುಂಜಯ ದೇವಾಲಯಕ್ಕೆ ಸಾಂಪ್ರದಾಯಿಕ ದಿರಿಸಿನಲ್ಲಿ ಬಂದ ಕೊಡವರಿಗೆ ಅಡ್ಡಿಪಡಿಸಲಾಗಿತ್ತು. ಹೀಗಾಗಿ ಕೊಡವರು ತಮ್ಮ ಅಸ್ತಿತ್ವವನ್ನ ಉಳಿಸಿಕೊಳ್ಳುವುದಕ್ಕೆ ಶುರು ಮಾಡಿರುವಂತಹ ಹೋರಾಟ ಇದೀಗ ಅಂತಿಮ ಘಟ್ಟಕ್ಕೆ ತಲುಪಿದೆ. ಫೆಬ್ರವರಿ 2ರಂದು ಜಿಲ್ಲೆಯ ಗಡಿಭಾಗ ಕಟ್ಟಡದಿಂದ ಆರಂಭಿಸಿದ್ದ ಕೋಡವಾಮೆ ಬಾಳೋ ಪಾದಯಾತ್ರೆ ಇವತ್ತು ಮಡಿಕೇರಿಗೆ ಪ್ರವೇಶಿಸಲಿದೆ. ಮಡಿಕೇರಿಯಲ್ಲಿ ಕೊಡವರ ಬೃಹತ್ ಸಮಾವೇಶ ನಡೆಯಲಿದ್ದು ಸುಮಾರು 20,000 ಜನರು ಭಾಗಿಯಾಗುವಂತಹ ನಿರೀಕ್ಷೆ ಕೂಡ ಇದೆ. ನಮಗೆ ಕೊಡುವ ನಗರ ಜನಾಂಗದವರು ನಮಗೆ ಎಲ್ಲರಿಗೆ ಸೇರಿ ನಮಗೇನಾಗ್ತದೆ ಅಂದರೆ ನಮ್ಮ ಅಲ್ಲಿಗೆ ಬಂದವರಿಗೆ ನಮ್ಮ
ಚಿಕ್ಕಪೇಟೆ ಏನು ಅಂತ ಹೇಳ್ತೇವೆ ನಾವು, ಆ ತಿಮ್ಮೆ ಸರ್ಕಲಲ್ಲಿ ಭವ್ಯವಾದಂಥ ಸ್ವಾಗತ ಮಾಡಲಿಕ್ಕೆ ಮಾಡಿದ್ದೇವೆ. ದೊಡ್ಡಗೊಟ್ಟ ಪಾಟಾಗಿ ವಾಲಗಾಗಿ ಮತ್ತು ತಲೆಗೆ ಬಳಕು ಇದರಿಂದ ಮತ್ತು ಹೂವನ್ನು ಚೆಲ್ಲುವುದರ ಮೂಲಕ ಅವರನ್ನು ನಕಲಿ ದಾಖಲೆ ಸೃಷ್ಟಿಸಿ ಮತ್ತು ಸರ್ಕಾರಿ ದಾಖಲೆಗಳನ್ನು ಅನಧಿಕೃತ ಮನೆಯಲ್ಲಿ ಶೇಖರಣೆ ಆರೋಪದಲ್ಲಿ ಲೋಕಾಯುಕ್ತ ದಾಳಿ ನಡೆಸಿದೆ. ಮಾಜಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮತ್ತು ಸರ್ವೆ ಸೂಪರ್ವೈಸರ್ ಸುರೇಶ್ ಬಾಬು ಮನೆ ಮೇಲೆ ಲೋಕಾಯುಕ್ತ ದಾಳಿಯನ್ನ ಮಾಡಿದೆ. ಕೋಲಾರದ ಹಾರೋಹಳ್ಳಿ, ಧರ್ಮರಾಯನಗರ, ಕೋಟಿ ಮತ್ತು ಹೊಸಕೋಟೆಯ ಗೆಸ್ಟ್ ಹೌಸ್ ಮೇಲೆ ಲೋಕ ದಾಳಿಯನ್ನ ನಡೆಸಿದ್ದು ದಾಖಲೆಗಳನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಹಾರೋಹಳ್ಳಿಯಲ್ಲಿ 7.50 ಲಕ್ಷ ಹಣ ಮತ್ತು ಗೆಸ್ಟ್ ಹೌಸ್ನಲ್ಲಿ ನಕಲಿ ಪೋಡಿಗಳ ದಾಖಲೆಗಳನ್ನು ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಉಡುಪಿಯ ಕಾರ್ಕಳದಲ್ಲಿ ಕಾಂಗ್ರೆಸ್ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆದಿದೆ. ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಶಾಸಕ ಸುನೀಲ್ ಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದೆ. 2004ರಿಂದ 25ರವರೆಗೆ ಇಂತಹ ಕೆಟ್ಟ ಸರ್ಕಾರ ನೋಡಿಲ್ಲ. ಮುಖ್ಯಮಂತ್ರಿ ಭೇಟಿ ಕೊಟ್ಟರೂ ಕೂಡ ₹1 ಅನುದಾನವನ್ನ ಕೊಡೋದಿಲ್ಲ. ಕಾಂಗ್ರೆಸ್ ಸರ್ಕಾರ ಕರಾವಳಿ ವಿರೋಧಿ ಸರ್ಕಾರ ಅಂತ ಕಿಡಿಕಾರಿದ್ದಾರೆ. ಯಕ್ಷಗಾನ ಪ್ರದರ್ಶನಕ್ಕೆ ತೊಂದರೆಯನ್ನ ನೀಡ್ತಿರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ತಿಂಗಳುಗಟ್ಟಲೆ ತಂದು ನಿಲ್ಲಿಸಿದ್ರು. ನಮಗೆಲ್ಲರಿಗೂ ನೆನಪಿದೆ, ತಿಂಗಳುಗಟ್ಟಲೆ ತಮ್ಮ ಅನ್ನಕ್ಕಾಗಿ ಸಮಸ್ಯೆ ಹಳ್ಳಿಯಲ್ಲಿ ಒಂದು ರಸ್ತೆಯಲ್ಲಿ ಈ ಸರ್ಕಾರ ಜನರ ಸಮಸ್ಯೆಗಳಿಗೆ ಸ್ಪಂದಿಸದೆ ಪಲಾಯನವನ್ನು ಮಾಡ್ತಾ ಕಾಲಹರಣವನ್ನು ಇವತ್ತು ಈ ಸರ್ಕಾರ ಮಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ಕಾರ್ಕಳದಿಂದ ಜನಾಂದೋಲನವನ್ನು ಆರಂಭ ಮಾಡಿದ್ದೇವೆ. ಆರಂಭದಿಂದ ಉಡುಪಿ ಜಿಲ್ಲೆಯಿಂದ ಇದನ್ನು ತೆಗೆದುಕೊಂಡಿದ್ದೇವೆ. ನಂತರ ಎಲ್ಲ ಜಿಲ್ಲೆಗಳಿಗೂ ಕೂಡ ಈ ಹೋರಾಟವನ್ನು, ಈ ಜನಾಂದೋಲನವನ್ನು ವಿಸ್ತರಿಸ್ತೇವೆ. ಯಾವುದೇ ಕಾರಣಕ್ಕೂ ಬಡವರ BPL ಕಾರ್ಡನ್ನು ರದ್ದಾಗಲಿಕ್ಕೆ BJP ಬಿಡೋದಿಲ್ಲ. ಬಗರುಕುಂ ಸಮಿತಿಯ ಮುಂದೆ ಬರದಲೆ ಕಂದಾಯ ಇಲಾಖೆ ಅಧಿಕಾರಿಗಳೇ ನೇರವಾಗಿ ಅರ್ಜಿಗಳನ್ನು ತಿರಸ್ಕಾರ ಮಾಡಲಿಕ್ಕೂ ಕೂಡ BJP ವಿರೋಧವನ್ನು ಮಾಡುತ್ತೆ, ಬಿಡೋದಿಲ್ಲ. ನಮ್ಮ ಕರಾವಳಿಯ ವಿರೋಧಿ ನೀತಿಯನ್ನು ಈ ಸರ್ಕಾರ ಏನು ಅನುಸರಿಸ್ತಾ ಇದೆ ಅದನ್ನು ಖಂಡಿಸಿ ನಾಡಿದ್ದಿನ ಬಜೆಟ್ ಅಧಿವೇಶನದಲ್ಲಿ ನಾವು 12 ಜನ ಶಾಸಕರು ಭಾಳ ದೊಡ್ಡ ಪ್ರಮಾಣದಲ್ಲಿ ಗಟ್ಟಿ ಧ್ವನಿಯನ್ನು ಎತ್ತುತ್ತೇವೆ. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಮಧ್ವನವಮಿ ಉತ್ಸವ ವೈಭವದಿಂದ ನಡೆದಿದೆ. ಮಧ್ವನವಮಿ ಪ್ರಯುಕ್ತ ಪಾರಾಯಣ, ಮಧು ಅಭಿಷೇಕ ಮಾಡಲಾಗಿದೆ. ಇನ್ನು ಅನಂತೇಶ್ವರ ದೇವಾಲಯದ ಆವರಣದಲ್ಲಿರುವಂತಹ ಆಚಾರ್ಯ ಮಧ್ವರ ಸನ್ನಿಧಾನದಲ್ಲಿ ಪರ್ಯಾಯ ಪುತ್ತಿಗೆ ಮಠದ ಮಹಾಪೂಜೆಯನ್ನು ನೆರವೇರಿಸಿದ್ದಾರೆ. ಆಚಾರ್ಯ ಮಧ್ವರಿಗೆ ದಂಡೋದಕವನ್ನ ನೀಡಿದ್ದಾರೆ. ಇನ್ನು ಈ ವೇಳೆ ಡಾಕ್ಟರ್ ಅರಳು ಮಲ್ಲಿಗೆ, ಪಾರ್ಥಸಾರಥಿ ವಿಷ್ಣು ಸಹಸ್ರನಾಮ ಚಿಂತನೆ ಮತ್ತು ವಿಪ್ರರಿಂದ ಪಾರಾಯಣ ಶ್ರೀಕೃಷ್ಣ ಮಠದ ಮಧ್ವ ಮಂಟಪದಲ್ಲಿ ನಡೆದಿದೆ. ಆಚಾರ್ಯ ಮಧ್ವರು ಹನುಮಂತ ದೇವರ ಅವತಾರದ ಹಿನ್ನೆಲೆಯಲ್ಲಿ ಶ್ರೀಕೃಷ್ಣ ಮಠದ ಪ್ರಾಣದೇವರಿಗೆ ಆಚಾರ್ಯ ಮಧ್ವರ ಅಲಂಕಾರವನ್ನ ಭಕ್ತರು ಕಣ್ತುಂಬಿಕೊಂಡಿದ್ದಾರೆ. ರಕ್ಕಸ ವೇಷಗಳನ್ನ ಕಂಡರೆ ಬೆಚ್ಚಿ ಬೀಳುವಂತಹ ಪ್ರಾಯದಲ್ಲಿ ಪುಟ್ಟ ಕಂದಮ್ಮ ಅಬ್ಬರದ ಬಣ್ಣದ ವೇಷದ ಮುಂದೆ ತಾನು ಕೂಡ ವೇಷ ಹಾಕಿ ಕುಣಿತಾ ಇದ್ದಾನೆ. ಇನ್ನು ಚಿತ್ತಮನ್ಯು ಎಂಬ ಪುಟ್ಟ ಬಾಲಕ ಉಡುಪಿ ಜಿಲ್ಲೆಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ನಡೆದಂತಹ ಯಕ್ಷಗಾನದಲ್ಲಿ ತನ್ನ ಲಯಬದ್ಧವಾದ ಹೆಜ್ಜೆಗಾರಿಕೆಯಿಂದ ಪ್ರೇಕ್ಷಕರ ಮನಸೂರೆಗೊಂಡಿದೆ. ಯಕ್ಷಗಾನದಲ್ಲಿ ದಿಗಿಣ ಎಂದು ಕರೆಯಲಾಗುವಂತಹ ಕುಣಿತವನ್ನ ಲೀಲಾಜಾಲವಾಗಿ ನಿಭಾಯಿಸಿ ಎಲ್ಲರ ಮೆಚ್ಚುಗೆ ಪಡೆದಿದ್ದಾನೆ.